ಮಂತ್ರಿಗಳೇ? ಏನ್ ಮಾಡ್ತೀರಿ ಮಂತ್ರಿಗಳೇ? ಅದೇ ಬಿದ್ರಮಟ್ಟಿ ತಾವ ಒಂದು ಸೀಸ ಬಿದ್ಕೊಂಡೈತೆ. ಹೌದ್ರಿ? ಹೌದು. ಬಿದ್ರಮಟ್ಟಿ ತಾವ ಒಂದು ಸೀಸ ಬಿದ್ಕೊಂಡೈತೆ. ಅದೇ ಸಣ್ಣ ಸೀಸ, ಸಣ್ಣ ಶಿಶು ಶಿಶು ಬಿದ್ಕೊಂಡೈತೆ. ಹಂಗೆ ಹೊಳತೈತ್ರಿ. ಯಾಕೆ ಹೊಳತೈತಿ ಅಂತ ನೋಡ್ತೀವಿ. ರಾಮ ರಘುತಾ ರಾಮ ರಘುತಾ. ಪಾಪ 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 ರೀ. ಹಂಗೆ ಮ್ಯಾಲೆ ಎತ್ತು ತಂದವ್ರಿ. ಅದ್ರ ಕಾಲ್ ಬೆರಳೆ ಕತ್ತರಿಸಿಬಿಟ್ಟ. ಎಂತೆಂಥವ್ರು ಇರ್ತಾರಪ್ಪ ಲೋಕದಲ್ಲಿ. ಎಂತ ಪಾಪಿ ಮಕ್ಕಳು ಇರ್ಬೋದ್ರಿ. ಅಂತೂ ದೇವರು ಕೊಟ್ಟ ಕಾಲಿಗೆ 2ಕ್ಕೂ 5 ಬೆರಳಿಲ್ಲದೆ ಇದ್ದಾಗ ಮಾಡಿದ್ರು. 1ಕ್ಕೆ 5 1ಕ್ಕೆ 4. ಹಂಗಾದ್ರೆ 5ಕ್ಕೆ 5 ಇದಾವ್ರಿ. ಅಂದ್ರೆ ಬಹುಶಃ ಒಂದು ಬೆರಳು ಹೆಚ್ಚಿತ್ತು ಅಂತ ಕಾಣ್ತೈತೆ. 6ನೇ ಬೆರಳು ಕತ್ತರಿಸ್ಬಿಟ್ಟು. ಒಂದು ಬೆರಳು ಕತ್ತರಿಸಲ್ಪಟ್ಟರೂ ಮಗುವಿಗೆ ಮತ್ತೆ 5 ಬೆರಳುಗಳು ಇರುವಷ್ಟೇ ಐತ್ರಿ. ಹಾಗಿದ್ರೆ 6 ಬೆರಳು ಇರಬೇಕು. 6 ಬೆರಳು ಇದ್ದಿರುವ ಆಶ್ಚರ್ಯ. ಹಂಗೆ ಮಗು ಕಂಡ ಮೇಲೆ ಹಂಗೆ ಬಿಡಕ್ಕಾಗತ್ತನ್ರಿ? ಯಾರೋ ಅವ್ರಿಗೆ ಗೊತ್ತಿಲ್ಲ ಅಂತೇಳಿ ಮಗು ತಂದು ಹಾಕಿ ಗುರುಗಳು ಕಳಿಸಿ ಹಂಗೆ ಗುರುಗಳ ಹತ್ರ ವಿದ್ಯಾಭ್ಯಾಸ ಮುಗಿಸಿ ಬಂದ್ಮೇಲೆ ಪಟ್ಟ ಕಟ್ಟಬೇಕು ಅಂತ ನಾವು ಹಂಗೆ ದಿಗ್ವಿಜಯ ಮಾಡಿ ಬರ್ತೀನಿ ಅಂತ ಹೇಳಿ ತಲೆಯನ್ನು ದಿಗ್ವಿಜಯ ಮಾಡ್ಕೊಂಡ್ಬಂದ್ರಿ. ಚಂದ್ರಹಾಸ ಅಂತ ಹೇಳಿ ಅವನಿಗೆ ಹೆಸರಿಟ್ಟಾರ್ರಿ. ನಮ್ಮ ಕಡೆಯಿಂದ ಅಪ್ಪನವರು ಈ ಪಟ್ಟ ಕಟ್ಟ್ಯಾರ್ರಿ. ಈ ಪಟ್ಟ ಕಟ್ಟಿದ್ರೆ ಕೊಡ್ಬೇಕು ಅಂದ್ರು. ಹಂಗೆಲ್ಲ ಹೋಗ್ಕೊಂಡು ಬಂದೇವಿ. ಬಂದು ನಮ್ಮ ರಾಜ್ಯ ನೋಡ್ಬೇಕ್ರಿ. ಸಂತೋಷ ಸಂತೋಷ. ಹುಡುಗಿ ಚೆನ್ನಾಗಿ ಬೆಳೆದುಕೊಂಡಿದ್ದಾನೋ? ಚಂದ ಇದನ್ರಿ. ಬೆಳ್ಳಕ್ಕೆ ಮರಿಯಿದ್ದಂಗ ಚೆನ್ನಾಗಿ ಬೆಳೆದುಕೊಂಡಿದ್ದಾನೋ? ಹೌದ್ರಿ. ಬಂದದ್ರಿ. ವಿದ್ಯೆ ಕೊಲ್ತು ಬಿಟ್ಟನ್ರಿ. ಗುರುಮಟ್ಟಕ್ಕೆ ಹೋಗಿ ಬಿಟ್ಟಿದ್ದೆ ತಡ. ಎಲ್ಲ 2-3 ವರ್ಷ ಕೊಲ್ತು ಬಂದ್ಬಿಟ್ಟಪ್ಪ. ಕೊಲ್ತು ಬಂದವ್ರೆ ಹಂಗೆ ಪಟ್ಟ ಕಟ್ಟಬೇಕು ಅಂದ್ರು. ದಿಗ್ವಿಜಯ ಮಾಡ್ತೀನಿ ಅಂತ ಕಳ್ಸೋದು. ಎಲ್ಲರನ್ನು ಕೆತ್ತು ಬಂದ್ಬಿಟ್ಟನ್ರಿ. ಸುತ್ತಲಿನ ಅರಸು ಮಕ್ಕಳನ್ನೆಲ್ಲ ಅರಸರನ್ನೆಲ್ಲ ಬಡಿದು ದಿಗ್ವಿಜಯ ಮಾಡ್ಕೊಂಡು ಆ ಬಕ್ಸ ಭಂಡಾರ ಎಲ್ಲ ತಗೊಂಬಂದು ಈಗ ನೋಡ್ಬೇಕ್ರಿ. ನಾವಲ್ಲಿ ಬಂದ್ ನೋಡಿದ್ವಿ ಎಲ್ಲ ಬೀದಿ ಮೇಲೆ ಹಾಕಿಬಿಟ್ಟೆ. ಏನೋ ಅಷ್ಟೆಲ್ಲ ಕಷ್ಟಪಟ್ಟು ಸಂಗ್ರಹಿಸಿದಂತಹ ಧನ ಕನಕಗಳನ್ನ ಬೀದಿಯ ಮೇಲೆ ಹಾಕಿದ್ದೇನೋ? ಬೀದಿ ಮೇಲೆ ಅವನಿಗೆ ತಲೆ ಕೆತ್ತಿದೆಯೇನೋ? ಹಂಗಾರಿ ಬೀದಿ ಮೇಲೆ ಅಂದ್ರೆ ಅಲ್ಲೆಲ್ಲ ರಾಜ್ಯ ಇದ್ ಮಾಡ್ಯಾರ್ರಿ. ನೀವು ಮುಂಚೆ ನೋಡ್ದಂಗೆ ಇಲ್ರಿ ಈಗ. ಅಂದ್ರೆ ನೀವು ಮುಂಚೆ ಬರ್ಬೇಕಾರೆಲ್ಲ ಹಿಂಗೆ 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 ಬರ್ಬೇಕಾಗಿತ್ತಲ್ರಿ. ಸರಿಯಾದ ನಡೆದಾಡುವ ಮಾರ್ಗವೇ ಇಲ್ಲ. ಮಾರ್ಗ ಇರ್ಲಿಲ್ರಿ. ನೀವು ನಡ್ಕೊಂಡ್ ಬಂದ್ರೆ ಆ ಲಿಖಿತ ಪಚಿತ ಎಲ್ಲ ಹಿಡ್ಕೊಂತೀವಿ. ಈಗ ಹಂಗೆಲ್ಲ ಮಾರ್ಗ ಹಿಡ್ಕೊಂತಿರ್ಲಿ ಅಂದ್ರೆ ಹೌದ್ರಿ. ಈಗ ಹಂಗಲ್ರಿ. ದೊಡ್ಡ ರಾಜಮಾರ್ಗ ಆಗೈತಿ. ರಾಜಬೀದಿಗಳು ಅಗಲವಾದಂತಹ ರಾಜಬೀದಿಗಳು. ಬಿಸ್ಲಾಗೆ ಹೊರಗಡೆಯಿಂದ ಬಂದವರಿಗೆಲ್ಲ ಅಲ್ಲಲ್ಲೇ ಕುತ್ಕೊಳ್ಳಕ್ಕೆ ಅವ್ರ ಈ ತಂಗಿ ಮನಿ. ಯಾರತ್ತಿಗೆ ತಂಗಿ ಮನೆಯ? ಅಂದ್ರೆ ಅವ್ರತ್ತಿಗೆ ತಂಗಿ ಮನೆ. ಆ ಬಿಸ್ಲಾಗೆಲ್ಲ ನಿನ್ನ ಅಪ್ಪನತ್ತಿಗೆ ತಂಗಿ ಮನೆ. ಯಾರತ್ತಿಗೆ ತಂಗಿ ಮನೆ ಅಂತ ಕೇಳಿ? ಅದೇ ಬಿಸ್ಲಾಗೆಲ್ಲ ಕುತ್ಕೊಳ್ಳೋದ್ರಿ. ತಂಪು ಬೇಕಂತ ಅವ್ರ ಹೊತ್ತಿಗೆ ತಂಗಿ ಮನೆ ಮಾಡಲ್ಲನ್ರಿ. ಅರವಟ್ಟಿಗೆ ತಂಗು ಮನೆ. ಅರವಟ್ಟಿಗೆ ತಂಗು ಮನೆ. ಈಗ ದಿನಕ್ಕೆ ಸುಧಾರಣೆ ಆಗುತ್ತಾ ಐತ್ರಿ. ಯಾವ ರಾಣಿ? ಸುಧಾರಣೆ. ಇವತ್ತಿದ್ದಂಗೆ ನಾಳೆ ಇಲ್ಲ, ನಾಳೆ ಇದ್ದಂಗೆ ನಾಳೆ. ಧರ್ಮ ಸುಧಾರಣೆ. ಅದೇ ಸುಧಾರಣೆ. ಅಷ್ಟೇ ಅಲ್ರಿ. ಇರುವ ವಾಸ್ತವವಾದಂತಹ ಮಟ್ಟಕ್ಕಿಂತ ಮೇಲಿನ ಮಟ್ಟ. ಹೆಚ್ಚಿನ ಧಾರಣೆ. ಪಾರ್ಟಿ ಕೊತ್ಲ. ಆಮೇಲೆ ಅದಲ್ರಿ ಮಂತ್ರಿಗಳೇ, ನೀವು ಬಂದಾಗ ನಮ್ಮೂರಾಗ ಏನಾದ್ರು ಛತ್ರಿ ತಗೊಂಡ್ರಿ? ಒಂದೇ ಒಂದು ಛತ್ರಿ ತಗೊಂಡ್ರೆ? 1-6 ಛತ್ರಿ ತಗೊಂಡ್ರಿ. ಯಾರು ನಿಮ್ಮ ಊರಿನಲ್ಲಿ ಛತ್ರಿ ಎಷ್ಟಿದೆ ಎನ್ನುವುದು ನಾಳೆ ಇಲ್ಲಿ ಹೋಗಿದ್ದಾರೋ? ಛತ್ರಿ ಅಂದ್ರೆ ಏನ್ ಹೇಳ್ತೀರಿ ಎನ್ನುವುದೇ ಗೊತ್ತಾಗೋದಿಲ್ವಲ್ಲ. ಅಲ್ರಿ, ಹೊರಗಡೆಯಿಂದ ಬರ್ತಾರೆ. ಮತ್ತೆ ಊರ್ನಾಗಿದ್ದವರಿಗೆ ಕೆಲವರಿಗೆ ಅನಾಥರಿಗೆಲ್ಲ ಅನ್ನ ಹಾಕದಲ್ಲನ್ರಿ. ಮಾಂಸಸ್ಥರ ಅನುಕೂಲಕ್ಕಾಗಿ ಅರವಟ್ಟಿಗೆ ಅನ್ನಛತ್ರ. ಹೌದ್ರಿ. ಈಗ ಒಂದು 8 ಛತ್ರಿ ಆಗ್ಯಾವ. ಎಲ್ಲಾ ಕಡೆ ಅಲ್ಲಲ್ಲೇ ಅವನೊಂದು ತಯಾರು ಮಾಡ್ಯಾರ. ಅಷ್ಟೇ ಅಲ್ರಿ. ಮತ್ತೆ ಇನ್ನು ಕೆಲವೆಲ್ಲ ತಯಾರು ಮಾಡ್ಯಾರ್ರಿ. ಮಹಿಳಾ ಸಮಾಧಿ ಮಾಡ್ಯಾರೆ. ಹೌದ್ರಿ. ಸರಿ ಇಟ್ಟು ಮಾತಾಡ್ತೀವಿ ಅಥವಾ ಚಕ್ರ? ಮಹಿಳೆಯರೆಲ್ಲ ಸಂಜೆ ಹೊತ್ತಿ ಪುರುಷತ್ತಿದ್ದಾಗ ಅಲ್ಲೆಲ್ಲ ಕುಳು 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 ಅಂತ ಹೆಣ್ಮಕ್ಳು ಸೇರ್ಕೊಂಡು. ಮಹಿಳಾ ಸಮಾಧಿ ಅಲ್ಲ, ಮಹಿಳಾ ಸಮಾಜದ ಅಭಿವೃದ್ಧಿಗಾಗಿರುವಂತಹ ವ್ಯವಸ್ಥೆ. ಹೌದ್ರಿ. ಅಷ್ಟೇ ಅಲ್ರಿ. ಮತ್ತೆ ಬೆಳೆದ ಹೆಣ್ಣು ಮಕ್ಕಳನ್ನೆಲ್ಲ ಹೊಂಡ ಕಡಿದು ಹುಗಿತಾರೋ ಸಮಾಧಿ ಮಾಡ್ತಾರೋ ಅಂತ ನೋಡ್ರಿ. ಮಹಿಳೆಯರೇನಾದ್ರೂ ಕೇಳಿದ್ರೆ ಸೊಂಟ ಮುರಿತಾರೆ. ಮಹಿಳಾ ಸಮಾಜ ಸಮಾಜ ಅಷ್ಟೇ ಅಲ್ಲ, ಅಲ್ಲಲ್ಲ ಶಿಶು ಸಂಹಾರ ಕೇಂದ್ರ. ಶಿಶು ವಿಹಾರ ಕೇಂದ್ರ.
ನಗರ ಅಂದ್ರೆ ಒಳ್ಳೆ ಅಭಿವೃದ್ಧಿ ಆಗೈತೆ. ಏನಾಗಿದೆ? ಅಭಿವೃದ್ಧಿ. ಯಾಕಷ್ಟು ಕಷ್ಟಪಡ್ತೀವಿ? ಅಭಿವೃದ್ಧಿ. ಅಭಿವೃದ್ಧಿ ಅಲ್ಲ, ಅಭಿವೃದ್ಧಿ. ಬರಲ್ರಿ ಅದು. ನೀವೊಂದ್ಸಾರಿ ಬರ್ಬೇಕ್ರಿ. ನಮ್ಮ ನಗರ ಈಗ ಹಳೆ ನಗರ ಅಲ್ಲ, ಹೊಸ ನಗರ ಈಗ. ಅಂತೂ ಎಲ್ಲೆಲ್ಲಿಯೂ ಕೋಟೆ ಕೊತ್ತಲ, ದೇವಾಲಯ, ಪಾತ್ರಸ್ಥರ ಅನುಕೂಲಕ್ಕಾಗಿ ಬೇರೆ ಬೇರೆ ಬಗೆಯ ವ್ಯವಸ್ಥೆ. ಹೌದ್ರಿ. ಅಂತೂ ದೇಶ ಸಮೃದ್ಧಿಗೊಂಡಿದ್ದೀರಿ ಎಂದು ತಿಳಿದುಕೊಂಡು ಎಲ್ಲ ಹೆಚ್ಚು ಕಡಿಮೆ ಆಗಿ ಹೋಯ್ತು. ನೀವು ಇನ್ನೂ ವೈರಿಗಳಾಗಬೇಕುಂಟೆ. ಅಂದ್ರೆ ವೈರಿಗಳಾಗಿಯೇ ಇದ್ದೇವೆ ಅಲ್ವಾ? ಅಲ್ಲ, ನೀವು ಮಾತು ಕಲೀಲಿಕ್ಕೆ 10 ವರ್ಷ ಬೇಕಲ್ಲ. ನೀವು ವೈರಿಗಳಾಗಬೇಕುಂಟೆ. ಅಂದ್ರೆ ನಿಮ್ಗೆ ಬಹಳ ವೈರಿಗಳಿದ್ದಾರೆ, ಮತ್ತೆ ನಾನು ವೈರಿಗಳಾಗ್ಲಿಕ್ಕೆ. ಹಂಗಲ್ರಿ, ಅವ್ ಹೇಳದ್ರಾಗ ಅರ್ಥ ಐತ್ರಿ. ನೀವು ದೊಡ್ಡವ್ರಿ ನೀವು. ನೀವ್ ನಮ್ಮಂತವ್ರು ಬದುಕಬೇಕು ಅಂತಿದ್ರೆ ನಿಮ್ಮಂತವ್ರು ಸಾಯ್ಬೇಕ್ರಿ. ಹೌದ್ರಿ, ಯಾರು ಸಾಯ್ಬೇಕು? ಅದೇ ನಿಮ್ಮಂತವ್ರು ಸಾಯ್ಬೇಕ್ರಿ. ಅದೇ ನಿಮ್ಮಂತವ್ರು ಸಾಯಿಲ್ಲ. ನಮ್ಮಂಥವರ ಸಹಾಯ. ಅಲ್ರಿ ಅಲ್ರಿ, ನಾವು ಊಟ ಮಾಡುದಿಲ್ಲ ಅಂದ್ಕೊಳ್ಳೆ ಕೊಚ್ಚಿ ಸರ್ಕರಿ ಹೇಳಿದ್ರಿ, ಸರ್ಕರಿ ಮೇಲೆ ಮಾಡಿದ್ರಿ. ನಿಮ್ಮನ್ ಕಡಿದ್ರಿ ಯಾರು ಕೇಳ್ತಾರ್ರಿ? ನಿಮ್ಮನ್ ಕಡಿದ್ರಿ ಯಾರು ಕೇಳ್ತಾರ್ರಿ? ನಮ್ಮನ್ನು ಕಡಿದ್ರೆ ಯಾರು ಕೇಳುವವರೇ ಇಲ್ವೋ? ಹೌದ್ರಿ ಹೌದ್ರಿ. ನಿಮ್ದೇ ಮನೆ, ನಿಮ್ದೇ ಜನ, ಕತ್ತಿ ಹಿಡಿದು ನಿಮ್ಮನ್ನು ಕಡಿದ್ರೆ ಕೇಳೋರು ಯಾರಿದ್ದಾರೆ? ಯಾರಿದಾರ್ರಿ? ಕಡಿಯುವವರು ಯಾರು, ಕಡಿಸಿಕೊಳ್ಳುವವರು ಯಾರು? ಕಡಿಯೋರು ನೀವ್ರಿ, ಕಡಿಸಿಕೊಳ್ಳೋರು ನಾವ್ರಿ, ಕೇಳೋ ಮಗ ಯಾರ್ರಿ? ಅಂದ್ರೆ ನಾವು ನಿಮ್ಮನ್ನು ಕಡಿದರೆ ಆ ವಿಷಯದಲ್ಲಿ ನಮ್ಮನ್ನು ಯಾರು ಕೇಳುತ್ತಾರೆ ಅನ್ನುವುದು ನಿಮ್ಮ ಮಾತಿನ ಅರ್ಥ ಅಲ್ವಾ? ಹೌದ್ರಿ. ಬಹಳ ಹೆದರಿಕೊಂಡೇನೋ? ತಿನ್ನಕ್ ಬರ್ತೀರಾ ನುಂಗಕ್ ಬರ್ತೀರಾ ಗೊತ್ತಾಗಲ್ಲ. ವಿಶ್ರಾಂತಿ ಧಾಮದಲ್ಲಿ ಒಳ್ಳೆ ವಿಶ್ರಾಂತಿಯನ್ನು ಪಡೆಯಿರಿ. ನಾಳೆ ಚೆನ್ನಾಗಿ ಮನದಡಿ ಉಂಡು ಆಮೇಲೆ ಹೋಗಬಹುದಂತೆ.